ನಿನ್ನ ಹೆಸರು ಹೇಳಿದ್ರೆ ಬಡ, ನನ್ನ ಹೆಸರು ಕೇಳಿದ್ರೆ ಕಲ್ಲಲ್ಲಿ ಹೂವಾಗುತ್ತದೆ, ಮರಳಲ್ಲಿ ಬೆಳೆ ಬೀಳುತ್ತದೆ, ಸರ್ಪದಲ್ಲಿ ಕದ ಸರ್ಪ, ಗಜದಲ್ಲಿ ಐರಾವತ, ಮೇಘದಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜಾವಳಿ, ಇನ್ನು ನಿಮ್ಮದ ಕೆಟ್ಟವರಿಗೆ ರಾಜ್ಯದ ರೈತ ಅಳಿಯ ಸುಳಿಯ ನನ್ನ ಹೆಸರು ಕೇಳಿದರೆ ಬಿಸಿಲಿನಿಂದ ಗೋಡೆಗಳು ಹಾರುತ್ತವೆ, ಕೈಯಲ್ಲಿದ್ದ ಬ್ಲೇಡ್ ಕತ್ತನ್ನೇ ಕೊಯ್ಯುತ್ತದೆ. ಹುಲಿಯ ಈ ಹಳ್ಳಿಗೆ ಮಾತ್ರ ಹುಲಿಯ, ನಾನು ಇಡೀ ಸ್ಟೇಟ್ಗೆ ರೌಡಿ. ನನ್ನೊಂದಿಗೆ ಸಮ್ಮತಿಸಿದರೆ ಕಳೆದುಕೊಂಡ ನಿನ್ನ ಸರ್ವಸ್ವವನ್ನು ಮರಳಿ ಸಿಗುವಂತೆ ಮಾಡುತ್ತೇನೆ. ಇಲ್ಲವಾದರೆ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚೋ. ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ವಿಷ ಕೊಟ್ಟ ಗುರು, ಮರಳಿ ಕೊಡಕ್ಕಾಗುತ್ತಲೇ ಲುಚ್ಚು. ಈ ರೈತ ದೇಶದ ಬೆನ್ನೆಲುಬು, 6.5 ಕೋಟಿ ಕನ್ನಡಿಗರಿಗೆ ಅನ್ನಕ್ಕೂ ಅನ್ನದಾತ. ಇದೇ ಬಚ್ಚ ರೈತ ಸುಮ್ಮನಿದ್ರೆ ಸ್ವರ್ಗ, ಸಿಡಿದೆದ್ದಿದ್ದರೆ ಪ್ರಪಂಚ ಪ್ರಳಯ. ನನಗೆ ಪಟ್ಟು ಮಾಡಿ ಬೆಟ್ಟು ಕಟ್ಟಿ ಸತ್ತು ಹೊಡೆಯಲ್ಲ ಮಗನ. ಮಹಾಭಾರತದಲ್ಲಿ ದುರ್ಯೋಧನ ಬರಬಲ್ಲ ಹಾಗೆ ಹೊತ್ತು ನೋಡಿ ನಿನ್ನ ಚೆಂಡು ಮುರಿಯಲಿಲ್ಲ. ನನ್ನ ಹೆಸರು ಕೆರೆಯ ಕಾಯಿಗ ಸರ್ಪ ಬೆಂಕಿನೇ ಅಲ್ಲ. ನೋಡು, ರೈತ ಕೂಲಿಗೆ ಹುಟ್ಟಿ ಸಕಲ ಜೀವರಾಶಿಗೆ ಅನ್ನ ಹಾಕುವುದು ಗೊತ್ತು, ತಿರುಗಿ ಬಿದ್ದ ನಿಮ್ಮಂತ ಕಮಗಿಗಳ ಜೀವ ತೆಗೆದು ಗೊತ್ತು. ಹರಾಮ್ಖೋರನ ಮಗನೇ, ನಿನ್ನ ಜೊತೆ ಮಾತನಾಡಲು ನನಗೆ ಸಮಯವಿಲ್ಲ. ಇಷ್ಟಕ್ಕೆ ಮುಚ್ಚಿಕೊಂಡಿದ್ದೇ ಒಳ್ಳೆಯದು. ನಿನ್ನ ಮಗನ ಪಟ್ಟಿನಿಂದ ಉಚ್ಚರಬೇಕಾದರೂ ಎಚ್ಚರ. ಇದು ಕೇವಲ ಹುಲಿ ಅಲ್ಲ, ಗುರುಗಳು ಗಂಡು ಹುಲಿ. ಕಾರ್ತಿನಿ ಮಗನೇ, ಹೋಗು. ನಿನ್ನ ಸೇವೆಗಳ ಅರ್ಮಟ್ಟನ್ನು ಹೇಗೆ ಮುರಿಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗನೆ ಆ ಶ್ರೀಮಂತ ವಜ್ರಕಾಂತರ ಆಸ್ತಿಯನ್ನು ಬೆಳೆಸಿಕೊಂಡು ಅವಳ ಕೈಯನ್ನು ಸಾರಿ ಕೊಕ್ಕಿ ವಿದೇಶಕ್ಕೆ ಹಾರುವುದೇ ಈ ಶ್ರೀಲಂಕ ಮಲ್ಲನ ಚಮತ್ಕಾರದ ಪ್ಲಾನ್. ತಾಯಿ ಬೇಕು, ವಿದ್ಯೆ ಕಲಿಸಲು ಗುರು ಬೇಕು, ಮನೆ ಬೆಳಗಲು ಹೆಣ್ಣು ಬೇಕು. ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ನಮ್ಮಂತ ಘೋರ ನಾಯಕನೇ ಬೇಕು. ಓಹೋ ಬೆಂಕಿ, ಆ ವಜ್ರಕಾಂತನೊಂದಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆಯುತ್ತಿರುವ ಬೆಂಕಿ. ಲೇ ವಜ್ರಕಾಂತ್, ನೀನೆಷ್ಟೋ ಕಳ್ಳ ಮಾರ್ಗದಲ್ಲಿ ಹೋದರೂ ನಿನ್ನ ದೌರ್ಜನ್ಯದ ದರ್ಪಕ್ಕೆ ಲಂಗು ಲಗಾಮಾಗಿ ತಕ್ಕ ಪಾಠ ಕಲಿಸದೆ ಹೋದರೆ ಐ ಆಮ್ ನಾಟ್ ಇನ್ಸ್ಪೆಕ್ಟರ್ ಜಗನ್ನಾಥ್. ಲೇ ಬೆಂಕಿ, ನೀನು ಬೇರೆ ಬೇರೆ ರಾಜ್ಯದಲ್ಲಿ ಮೆರೆದಿದ್ದೇನೆಂದು ಮಗನ ಈ ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಬಾಲ ಬಿಚ್ಚಿದರೆ ಈ ಕರ್ನಾಟಕ ಪೊಲೀಸ್ ಪವರ್ ತೋರಿಸಬೇಕಾಗುತ್ತದೆ. ನಾನು ಈ ಕಾಕಿ ಬಟ್ಟೆ ಹಾಕಿರೋದು ನಿಮ್ಮಂತ ಅಂಡರ್ ವರ್ಲ್ಡ್ ಡಾನುಗಳಿಗೆ ಎಡಮುರಿ ತಟ್ಟಿ ತಕ್ಕ ಶಿಕ್ಷೆ ಕೊಡಿಸುವುದೇ ಈ ಕರ್ನಾಟಕ ಪೊಲೀಸ್ನ ಮುಖ್ಯ ಗುರಿ.